ಇವಾಗ ಕೋವಿಡ್-19 ವ್ಯಾಕ್ಸಿನ್ ತೊಗೊಳಕ್ಕೆ ಹೋಗ್ತಾ ಇದ್ದಾರೆ. ನನಗೆ ಸ್ವಲ್ಪ ನರ್ವಸ್ ಆಗಿದೆ. ಬಾಯ್, ಆಲ್ ದ ಬೆಸ್ಟ್. No. Do you have history of fever? ಈ ಆರೆಂಜ್ ಸ್ಟಿಕ್ಕರ್ ಇದೆಯಲ್ಲ, ಯಾವ ಥರ ಫೀಲ್ ಆಗ್ತಾ ಇದೆ ನಿಮಗೆ? ಏನು ಅನ್ನಿಸ್ತಾ ಇದೆ? Hello, my name is Jose. I'm on colleagues of Shivanant, and I received the Moderna COVID-19 vaccine. ತಗೊಂಡು 8 ಅವರ್ಸ್ ಆಗಿದೆ. ಸೊ ಹೇಗೆ ಅನಿಸ್ತಾ ಇದೆ? ಏನಾದ್ರು ಪೇನ್ ಇದೆನಾ ಅಥವಾ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ಸ್ ಏನಾದ್ರು ಇರುತ್ತಾ? ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಹಸ್ಬೆಂಡು ಡಾಕ್ಟರ್ ಶಿವಾನಂದ್. ಸೊ ಇವರು ಇವಾಗ ಕೋವಿಡ್-19 ವ್ಯಾಕ್ಸಿನ್ ತೊಗೊಳಕ್ಕೆ ಹೋಗ್ತಾ ಇದ್ದಾರೆ. ನನಗೆ ಸ್ವಲ್ಪ ನರ್ವಸ್ ಆಗಿದೆ, ಆಯಿತಾ. ಸ್ವಲ್ಪ ಭಯ ಇರುತ್ತಲ್ಲ, ಭಯ ಇದೆ. ಬಟ್ ಇವರು ಏನು ಹೆದರ್ಕೋಬೇಡ, ಇಟ್ಸ್ ಗುಡ್ ಅಂತ ಹೇಳ್ತಾರೆ. ಅಂದರೆ ಕೆಲವು ಜನ ನಮ್ಮ ಸುತ್ತಮುತ್ತ ಇರೋರು ಲೈಕ್ ಡಾಕ್ಟರ್ಸ್ ಆಗಿರ್ಬೋದು ಆ್ಯಂಡ್ ಮೆಡಿಕಲ್ ಸ್ಟೂಡೆಂಟ್ಸ್ ಎಲ್ಲ ತೊಗೊಂಡಿದ್ದಾರೆ. ಸೊ ದಟ್ ಅವರಿಗೆಲ್ಲ ದೇ ಸೈಡ್ ಅದೇನು ಜಸ್ಟ್ ಫ್ಲೂ ಶಾಟ್ ಇದ್ದಂಗಿದೆ ಅಷ್ಟೇ, ಏನೂ ಇದು ಇಲ್ಲ, ನೋವಿಲ್ಲ, ಏನೂ ಆಗಿಲ್ಲ, ನನಗೆ ಐ ಆಮ್ ಆಲ್ ರೈಟ್ ಅಂತ ಹೇಳ್ತಿದ್ರು. ಸೊ ನಿನ್ನೆ ಸಂಜೆ ಇವ್ರಿಗೆ ಮೇಲ್ ಬಂದಿದೆ, ಅಂದರೆ MD ಆ್ಯಂಡರ್ಸನ್ ಇವ್ರ ಇನ್ಸ್ಟಿಟ್ಯೂಟ್ ಇದೆಲ್ಲ. ಸೊ ಅವರಿಗೆ ಮೇಲ್ ಕಳಿಸಿದ್ದಾರೆ, ನಿಮ್ಮದು ವ್ಯಾಕ್ಸಿನೇಷನ್ಗೆ ನೀವು ಶೆಡ್ಯೂಲ್ ಮಾಡ್ಕೊಳ್ಳಿ ಅಂತ. ಸೊ ನಾವು ಇವತ್ತು ಬೆಳಗ್ಗೆ 7:30 ಸ್ಲಾಟ್ನ ಶೆಡ್ಯೂಲ್ ಮಾಡಿದ್ದೀವಿ. ಸೊ ಇವಾಗಿನ್ನೂ 7:10 ಇರಬೇಕು. ಸೊ ಇನ್ನೂ ಕತ್ಲು ಇದೆ ಹೊರಗಡೆ. ಸೊ ಇವಾಗ ಇವರು ತಿಂದು ವ್ಯಾಕ್ಸಿನೇಷನ್ಗೆ ಹೋಗ್ತಾರೆ. ಐ ಆಮ್ ಲೈಕ್ ಎಕ್ಸೈಟೆಡ್ ಇದ್ದೀನಿ ಆ್ಯಂಡ್ ಸ್ವಲ್ಪ ಭಯ ಇರುತ್ತಲ್ಲ, ಬಟ್ ಏನೂ ಆಗಲ್ಲ. ಆ್ಯಂಡ್ ಅದರಲ್ಲಿ ನಮಗೆ 2 ಚೂಸ್ ಮಾಡೋಕ್ಕೆ ಹೇಳಿದಲ್ವಾ, ಫೈಸರ್, ಮಾಡರ್ನ. ಎರಡಿದೆ, ಫೈಸರ್ ಆ್ಯಂಡ್ ಮಾಡರ್ನಾ ಅಂತ. ಸೊ ಇವರು ಮಾಡರ್ನಾ ಅಂತ ಚೂಸ್ ಮಾಡಿದ್ದಾರೆ. ಸೊ ಆ್ಯಂಡ್ ನಿಮ್ಗೆ ಇನ್ನೊಂದೇನು ಅಂತಂದರೆ, ಅಲ್ಲಿಗೆ ಹೋದ್ಮೇಲೆ ಅಂದರೆ ಆ ವ್ಯಾಕ್ಸಿನೇಷನ್ ಕೊಟ್ಟಾದ್ಮೇಲೆ 15 ಮಿನಿಟ್ಸ್ ಕೊಟ್ಟಿರ್ತಾರೆ ಅನ್ಸುತ್ತಲ್ವಾ ಟೈಮ್. ಅಲರ್ಜೆನಿಕ್ ರಿಯಾಕ್ಷನ್ಸ್ ಇದ್ರೆ 15 ನಿಮಿಷದಲ್ಲಿ ಆಗುತ್ತೆ. 15 ನಿಮಿಷದಲ್ಲಿ ಆಗುತ್ತೆ. ಸೊ 15 ನಿಮಿಷ ಅಲ್ಲಿ ಟೈಮ್ ಇರುತ್ತೆ, ಅಲ್ಲಿ ಕುತ್ಕೊಂಡು ಆಮೇಲೆ ಅಲ್ಲಿ ಏನೋ ಆರೆಂಜ್ ಮಾರ್ಕ್ ಸಮಥಿಂಗ್ ಏನೋ ಇರುತ್ತೆ, ನೀವು ಅಲ್ಲಿ ನೋಡ್ಬೋದು. ಸೊ ನೆಕ್ಸ್ಟ್ ಎಲ್ಲ ಇವ್ರು ಹೇಳ್ತಾರೆ ಹೆಂಗಿರುತ್ತೆ ಅದನ್ನೆಲ್ಲ ತೋರಿಸ್ಬಿಟ್ಟು ಪ್ರೊಸೀಜರ್ ಏನೇನು ಅಂತ ಎಲ್ಲ ಹೇಳ್ತಾ ಹೋಗ್ತಾರೆ. ಸೊ ಅಲ್ಲಿ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನು. ಸೊ ಆ್ಯಂಡ್ ತೊಗೊಂಡಾದ್ಮೇಲೆ ಅರ್ಧ ಗಂಟೆಗೆ ಹೆಂಗಾಗತ್ತೆ ಅಂದರೆ ಏನಾಗ್ತಾ ಇದೆ ನನಗೆ, ಆ್ಯಂಡ್ 6 ಅವರ್ಸ್ ಆದಮೇಲೆ ಏನಾಯಿತು ಅಂತ ಫುಲ್ ಕ್ಲೀನಾಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ಹೊಸ ವ್ಯಾಕ್ಸಿನ್ ಆದ್ದರಿಂದ ಎಲ್ಲರಿಗೂ ಕ್ಯೂರಿಯಾಸಿಟಿ ಇದ್ದೇ ಇರುತ್ತಲ್ವ. ಸೊ ನಮಗೂ ಕ್ಯೂರಿಯಾಸಿಟಿ ಇದೆ ಆ್ಯಂಡ್ ನೋಡೋಣ ಹೆಂಗೆ ಅನಿಸುತ್ತೆ ಅಂತ. ಸೊ ನಾವು ಇದನ್ನು ಡಾಕ್ಯುಮೆಂಟ್ರಿ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಈಗ 3 ವೀಕ್ಸಿಂದ ವ್ಯಾಕ್ಸಿನೇಷನ್ ಕೊಡೋದನ್ನ ಸ್ಟಾರ್ಟ್ ಮಾಡಿದ್ದಾರೆ, ನಿಮಗೆಲ್ಲ ಗೊತ್ತಿರುತ್ತೆ US ಅಲ್ಲಿ. ಆ್ಯಂಡ್ ಫಸ್ಟು ವ್ಯಾಕ್ಸಿನೇಷನ್ ಇನ್ನು ಫ್ರಂಟ್ ಲೈನ್ ವರ್ಕರ್ಸ್ ಇರ್ತಾರಲ್ಲ, ಲೈಕ್ ಡಾಕ್ಟರ್ಸ್ ಆ್ಯಂಡ್ ನರ್ಸಸ್, ಅವ್ರಿಗೆ ಕೊಡ್ತಾ ಇದ್ದಾರೆ. ನೆಕ್ಸ್ಟು ಇವ್ರು ಬಂದು ರಿಸರ್ಚರು, ಸೊ ಸೈಂಟಿಸ್ಟ್ ಆದ್ದರಿಂದ ಇವ್ರಿಗೆ ಬಂದಿದೆ ಇವಾಗ. ಸೈಂಟಿಸ್ಟ್ ಆ್ಯಂಡ್ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಕೆಲಸ ಮಾಡೋದ್ರಿಂದ ಇವರು ಇವಾಗ ವ್ಯಾಕ್ಸಿನ್ ತಗೋಬೇಕಾಗಿದೆ. I'm excited. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಕೇಳ್ಕೊತೀವಿ. ಬಾಯ್. ಸೊ ಇವ್ರು ವಿಡಿಯೋ ಮಾಡ್ತಾರೆ ನೆಕ್ಸ್ಟ್. ಬಾಯ್, ಆಲ್ ದ ಬೆಸ್ಟ್. ಹಾಯ್, ನಾನಿವಾಗ ವ್ಯಾಕ್ಸಿನೇಷನ್ ತಗೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಐ ಆಮ್ ಜಸ್ಟ್ ವಾಕಿಂಗ್ ಟುವರ್ಡ್ಸ್ ದ ಡೆಸ್ಟಿನೇಷನ್. ಸೊ ಅಲ್ಲಿ ನನ್ನ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಇವಾಗ ಹೊಡ್ತಾ ಇದ್ದೀನಿ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಐ ಆಮ್ ಎಕ್ಸೈಟೆಡ್. ಸೊ ಮೇನ್ ಬಿಲ್ಡಿಂಗ್ ಹೋಗಬೇಕು, ಇಲ್ಲಿ ಸುಮಾರು ಬಿಲ್ಡಿಂಗ್ ಇದೆ. ಸೊ ವಾಕಿಂಗ್, ಲೆಟ್ಸ್ ಸಿ. No.
Do you have history of severe allergic reaction to any medications or like the medication that was being put on your IV or vein, like No, skin? no. And I have feel just what is that? regular allergies for dust and Okay, so it's not that. not for the medicine. Not for the vaccine or medicine. This is your medication, which you take. Let me hold it. No, I want you to relax your arms. Okay. 1, 2, 3. Yes. Say Moderna. So, That's it. okay, so 15 minutes. ಹಾಯ್ ನಾನು ಇವಾಗ ಇಲ್ಲಿ ಅಬ್ಸರ್ವೇಷನ್ ಪಾರ್ಕಲ್ಲಿದ್ದೀನಿ ಟು ವೇಟ್ ಫಾರ್ 15 ಮಿನಿಟ್ಸ್ ಇಫ್ ಎನಿ ಅಲರ್ಜಿಕ್ ರಿಯಾಕ್ಷನ್ಸ್ ಹ್ಯಾಪನ್ಸ್ ಆರ್ ನಾಟ್ ದೇ ವಿಲ್ ಅಬ್ಸರ್ವ್ ಇಟ್ ಇನ್ನು 15 ನಿಮಿಷದಲ್ಲಿ ಏನೂ ಆಗಲಿಲ್ಲ ಅಂದರೆ ಐ ಆಮ್ ಗುಡ್ ಟು ಗೋ ಆ್ಯಂಡ್ ಎವ್ರಿಥಿಂಗ್ ಈಸ್ ಆಲ್ ರೈಟ್. ನೀವು ನೋಡ್ಬೋದು ಅಲ್ಲಿ ಹಿಂದೆ ಒಂದಿಷ್ಟು ಜನ ಕೂತ್ಕೊಂಡಿದ್ದಾರೆ, ಆಲ್ ಎಂಪ್ಲಾಯೀಸ್. ಗ್ರೇಟ್. ಇವಾಗ 15 ಮಿನಿಟ್ಸ್ ಆಯಿತು. ಐ ಆಮ್ ಗೋಯಿಂಗ್ ಟು ಸ್ಟಿಕ್ ದಿಸ್ ಟು ದ COVID-19 stick board, so I don't have any like soreness or anything. It's nothing, just I feel like normal. ಈ ಆರೆಂಜ್ ಸ್ಟಿಕ್ಕರ್ ಇದೆಯಲ್ಲ, ಇದೆಲ್ಲ ಏನೂ ಅಲರ್ಜಿಕ್ ರಿಯಾಕ್ಷನ್ ಇಲ್ಲ ಅಂತ. ಬ್ಲೂ ಸ್ಟಿಕ್ಕರ್ಸ್ ಏನಿದೆಯಲ್ಲ ಅದು ಮೈಲ್ಡ್, ಏನಾದರೂ ಸ್ವಲ್ಪ ಸೋರ್ನೆಸ್ ಇರುತ್ತೆ ಹ್ಯಾಂಡಲ್ಲಿ ಅಂಥದಕ್ಕೆಲ್ಲ ಈ ಬ್ಲೂ ಸ್ಟಿಕ್ಕರ್ ಅಂಟಿಸಿರ್ತಾರೆ. ಅದರ್ವೈಸ್ ಎವ್ರಿಥಿಂಗ್ ಇಸ್ ಗುಡ್. ನೀವು ನೋಡ್ಬೋದು ಎಷ್ಟೊಂದು ಜನ ತೊಗೊಂಡಿದ್ದಾರೆ. ಎವ್ರಿ ಒನ್ ಡಸಂಟ್ ಹ್ಯಾವ್ ಎನಿ ಸೈಡ್ ಇಫೆಕ್ಟ್ಸ್. ಸೊ ಏನು ಯಾವುದೇ ಥರ ಸೋರ್ನೆಸ್ಸು ಅಥವಾ ಏನೂ ಇಲ್ಲ. ಐ ಫೀಲ್ ನಾರ್ಮಲ್. ಐ ಆಮ್ ಗೋಯಿಂಗ್ ಟು ಸ್ಟಿಕ್ ಇಟ್ ಟು ದ COVID-19 ಸ್ಟಿಕ್ ಬೋರ್ಡ್. ಹಾಯ್. ಸೊ ಇವಾಗ ಬಂದರು ತಗೊಂಡ್ಬಿಟ್ಟು. You have to go back to work now. ಸೊ ಇವಾಗ ಮತ್ತೆ ಅವ್ರು ವರ್ಕಿಗೆ ಹೋಗ್ತಾ ಇದ್ದಾರೆ. ನೋಡ್ಬೋದು ಮಳೆ ಬರ್ತಾ ಇದೆ ಸ್ವಲ್ಪ. ಸೊ ಇವಾಗ 15 ಮಿನಿಟ್ಸ್ ಆಯ್ತಾ ನಿಮ್ಮದು ತಗೊಂಡು? 15 minutes, half an hour ಆಯಿತು. ಸೊ ಹಾಫ್ ಆನ್ ಅವರ್ ಆಯಿತು. ಸೊ ಹಾಫ್ ಆನ್ ಅವರ್ ಆದಮೇಲೆ ಏನೇನು ಆಗ್ತಾ ಇದೆ ಅಂತ ನಾವು ಹೇಳ್ತೀವಿ. ಸೊ ಇವಾಗ ವ್ಯಾಕ್ಸಿನೇಷನ್ ತಗೊಂಡು ಮನೆಗೆ ಬಂದಿದ್ದಾರೆ. ಮನೆಗೆ ಬಂದಮೇಲೆ ಈಗ ಒಂದು ಅರ್ಧ ಗಂಟೆ ಆಗಿದೆ ಅನಿಸುತ್ತೆ ವ್ಯಾಕ್ಸಿನೇಷನ್ ತಗೊಂಡು. ಸೊ ಯಾವ ಥರ ಫೀಲ್ ಆಗ್ತಾ ಇದೆ ನಿಮಗೆ? ಏನು ಅನ್ನಿಸ್ತಾ ಇದೆ? ಇಟ್ಸ್ ನಾರ್ಮಲ್ ಆ್ಯಕ್ಚುಲಿ, ಏನೂ ಆಗ್ತಾ ಇಲ್ಲ. ಸೊ ನನಗೆ ಈ ಕೈ ಕೊಟ್ಟಿದ್ದಾರೆ ನೋಡಿ. ಸೊ ಪೇನ್ ಇಲ್ಲ, ಏನಿಲ್ಲ. ಓಕೆ, ಇಟ್ಸ್ ಎವ್ರಿಥಿಂಗ್ ಈಸ್ ನಾರ್ಮಲ್. ಸೊ ಏನು ತಲೆನೋವು ಥರ ಆ ಥರ ಈ ಥರ ಏನಿಲ್ಲ. ಡೈಲಿ ಹೆಂಗಿರ್ತೀನೋ ಹಾಗೇ ಇದ್ದೀನಿ. ಓಕೆ, ಸೊ ನೋಡೋಣ ನೆಕ್ಸ್ಟ್ 1 ಅವರ್ಗೆ ಯಾವ ಥರ ಆಗುತ್ತೆ ಅಥವಾ 3 ಅವರ್ಸ್ಗೆ ಯಾವ ಥರ ಆಗುತ್ತೆ ಅಂತ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಲೆಟ್ಸ್ ಸಿ. 3 ಅವರ್ಸಿಗೆ ನಾನು ಅಲ್ಲೇ ಮಾಡ್ಕೋತೀನಿ. ಸೊ ಐ ಹ್ಯಾವ್ ಟು ಗೋ ಬ್ಯಾಕ್ ಟು ವರ್ಕ್. ಓಕೆ, ಅವ್ರು ಇವಾಗ ವರ್ಕಿಗೆ ಹೋಗ್ತಾ ಇದ್ದಾರೆ. ಇವಾಗ ನನ್ನ ಹಸ್ಬೆಂಡ್ ಫ್ರೆಂಡ್ ಒಬ್ಬರು ಅವರು ವ್ಯಾಕ್ಸಿನೇಷನ್ ತೊಗೊಂಡಿದ್ದಾರೆ. ಸೊ ಅವರು ಅವ್ರಿಗೆ ಆದಂಥ ಎಕ್ಸ್ಪೀರಿಯನ್ಸ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾರೆ. ಸೊ ಇದನ್ನು ಯಾಕೆ ಹಾಕ್ತಾ ಇದ್ದೀವಿ ಅಂತಂದರೆ ನಮ್ಮ ಒಬ್ರದ್ದೇ ಒಪಿನಿಯನ್ ತಗೊಳ್ಳೋದು ಕೆಲವೊಬ್ರು ಒಪ್ಪಲ್ಲಲ್ವಾ. ಸೊ ಇನ್ನೊಬ್ರು ಒಪಿನಿಯನ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಅದನ್ನೂ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಅವ್ರು ಮಾತಾಡ್ತಾರೆ ನೋಡಿ ಇವಾಗ. Hello, my name is Jose. I'm on colleagues of Shivanent, and I received the Moderna COVID-19 vaccine. The process was really smooth and really easy. I did the online schedule. I scheduled my appointment. I went to my appointment at that time, filled all of my information, got the vaccine. I had to do a 15-minute observation to see if there was any allergic reaction, and I didn't get any allergic reaction to the vaccine. Then my next appointment will be in a month, 28 days after the first dose, to get my second dose. After the vaccine, there's some pain in my arm, but other than that,
really light, really no hard symptoms or side effects. So I've been feeling great, just a little pain, a little soreness in my arm, but that's about it. Thank you, Jose, for sharing your experience. ಸೊ ಇವಾಗ ಅವ್ರು ವ್ಯಾಕ್ಸಿನ್ ತಗೊಂಡು 8 hours ಆಗಿದೆ. ಸೊ ಹೇಗೆ ಅನಿಸ್ತಾ ಇದೆ? ಏನಾದ್ರು ಪೇನ್ ಇದೆನಾ ಅಥವಾ ತಲೆನೋವು, ಮೈಕೈ ನೋವು ಆ ಥರದ್ದು ಏನಾದ್ರು ಇದೆನಾ? ನನಗೇನೂ ಇಲ್ಲ. ಆ್ಯಕ್ಚುಲಿ ಈ ಸೈಟಲ್ಲಿ ಒಂದು ಸ್ವಲ್ಪ ನೋವು ಬಿಟ್ಟರೆ ಯಾವುದೇ ರೀತಿಯ ಹೆಡ್ಡೇಕು ಅಥವಾ ಏನು ಜ್ವರ ಅದೆಲ್ಲ ಬರುತ್ತೆ ಅಂತ ಹೇಳ್ತಾರೆ, ಆ ಥರ ಏನೂ ಇಲ್ಲ. ನಾನು ಆವಾಗಲೇ ಈ ಥರ ಏನೋ ತಮಾಷೆ ಗೊತ್ತು ಹಿಂಗೆ ಹೊಡೆದೆ, ಅದು ಪಾಪ ನೋವು ಆಗ್ಬಿಟ್ಟಿದೆ ಇಲ್ಲಿ. ಐ ಆಮ್ ಸೊ ಸಾರಿ. ಓಕೆ, ಇವಾಗ ನಾನು ಕೆಲವು ಕ್ವೆಶನ್ಸ್ಗಳನ್ನ ಕೇಳ್ತೀನಿ. ಇವಾಗ ನಿಮಗೆ ಈಗ ಅವರು ವ್ಯಾಕ್ಸಿನ್ ತಗೊಂಡಿದ್ದಾರೆ ಅಂದರೆ ನಿಮ್ಮ ತಲೆಯಲ್ಲಿ ಒಂದಿಷ್ಟು ಕ್ವೆಶನ್ಸ್ಗಳು ಓಡ್ತಾ ಇರುತ್ತೆ. ಸೊ ಹಾಗೆ ನನಗೂ ಕ್ವೆಶನ್ಸ್ಗಳಿದ್ದಾವೆ ಅವ್ರಿಗೆ ಕೇಳೋಕ್ಕೆ. ಸೊ ಫಸ್ಟ್ ಕ್ವೆಶನ್ ಏನಂತಂದರೆ, ಈಗ ತಗೊಂಡಿರೋಂಥ ವ್ಯಾಕ್ಸಿನ್ ಇವ್ರು ತಗೊಂಡಿರೋಂಥ ವ್ಯಾಕ್ಸಿನ್ ಬಂದು ಮಾಡರ್ನಾ ಅಲ್ವಾ? ಸೊ ಮಾಡರ್ನಾ ಎಷ್ಟು ಎಫೆಕ್ಟಿವ್ ಆಗಿದೆ? ಮಾಡರ್ನಾ ಫಸ್ಟ್ ಡೋಸ್ ತಗೊಂಡಾದ್ಮೇಲೆ ಇಟ್ಸ್ 50% ಇಫೆಕ್ಟಿವ್ ಅಂತ ಹೇಳ್ತಾರೆ. ಅಂದರೆ ತಗೊಂಡ್ ಕೂಡಲೇ ನಮಗೆ ಆಂಟಿಬಾಡಿ ಜನರೇಟ್ ಆಗಲ್ಲ. ಇಟ್ ಟೇಕ್ಸ್ 7 to 10 days ಬೇಕು 50% ಇಫೆಕ್ಟಿವ್ ಆಗೋಕ್ಕೆ. ಆಮೇಲೆ ಬೂಸ್ಟರ್ ಶಾಟ್ ಅಂತ ಕೊಡ್ತಾರೆ 28 days ಆದಮೇಲೆ. ಆ ಸೆಕೆಂಡ್ ಡೋಸ್ ತಗೊಂಡಾದ್ಮೇಲೆ ಸೊ ಇಟ್ ವಿಲ್ ಬಿ 95% ಇಫೆಕ್ಟಿವ್. ಗ್ರೇಟ್. ಸೊ 2 ಡೋಸ್ ಇರುತ್ತೆ. ಫಸ್ಟ್ ಡೋಸು ಇವಾಗ ತಗೊಂಡಿರೋದು, ನೆಕ್ಸ್ಟ್ 28 days ಆದ್ಮೇಲೆ ಇನ್ನೊಂದು ಡೋಸ್ ತಗೋಬೇಕು, ಅದು ಬೂಸ್ಟರ್ ಡೋಸು. ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವೆಶನ್ ಏನು ಅಂತಂದ್ರೆ, ಇವಾಗ ಒಂದು ಹೊಸ ವೈರಸ್ ಬಂದಿದೆ, ಬ್ರಿಟನ್ ವೈರಸ್ಸು ಮ್ಯೂಟೇಟ್ ಆಗಿದೆ, ಚೇಂಜ್ ಆಗಿದೆ ವೈರಸ್ಸು, ತುಂಬಾ ರ್ಯಾಪಿಡ್ ಆಗಿ ಸ್ಪ್ರೆಡ್ ಆಗ್ತಾ ಇದೆ. ಸೊ ಆ ವೈರಸ್ಗೆ ಈ ವ್ಯಾಕ್ಸಿನ್ ವರ್ಕ್ ಆಗತ್ತಾ? ನನ್ನ ಆನ್ಸರ್ ಬಂದ್ಬಿಟ್ಟು ಮೋಸ್ಟ್ಲಿ ಎಸ್. ಯಾಕಂತಂದರೆ ಬ್ರಿಟನ್ ವೈರಸ್ ಏನು ಮ್ಯೂಟೇಷನ್ ಆಗಿದೆಯಲ್ಲ, ಅದು ಮ್ಯೂಟೇಷನ್ ಆಗಿರೋದು ನಂಬರ್ ಆಫ್ ಸ್ಪೈಕ್ ಪ್ರೋಟೀನ್ ಅಂತ ಇರುತ್ತೆ ವೈರಸ್ ಮೇಲೆ. ಅದು ನಂಬರ್ ಆಫ್ ಸ್ಪೈಕ್ ಪ್ರೋಟೀನ್ಸ್ ಆರ್ ಇನ್ಕ್ರೀಸ್ಡ್. ಆಮೇಲೆ ನಮ್ಮ ವ್ಯಾಕ್ಸಿನ್ ಏನು ಡೆವಲಪ್ ಮಾಡಿದಾರಲ್ಲ, ಅದು ಡಿಪೆಂಡ್ಸ್ ಅಪಾನ್ ಸ್ಪೈಕ್ ಪ್ರೋಟೀನ್. ಸೊ ಸ್ಪೈಕ್ ಪ್ರೋಟೀನ್ಸಲ್ಲಿ ಏನು ಚೇಂಜ್ ಆಗಿಲ್ಲ, ಬಟ್ ನಂಬರ್ ಆಫ್ ಸ್ಪೈಕ್ ಪ್ರೋಟೀನ್ಸ್ ಏನು ಸರ್ಫೇಸಲ್ಲಿ ಇದೆಯಲ್ಲ ಅದು ಜಾಸ್ತಿ ಆಗಿದೆ ಅಷ್ಟೇ. ಸೊ ಅದಕ್ಕೆ ಅದು ಮೋರ್ ಕಂಟ್ಯಾಜಿಯಸ್. ಆದರೆ ಇದು ವ್ಯಾಕ್ಸಿನ್ ಸ್ಪೈಕ್ಸ್ ಪ್ರೋಟೀನ್ ಮೇಲೆ ಡೆವಲಪ್ ಮಾಡಿರೋದ್ರಿಂದ ಸೊ ಮೋಸ್ಟ್ಲಿ ಇಟ್ ವಿಲ್ ವರ್ಕ್ ಫಾರ್ ದ್ಯಾಟ್ ವೈರಸ್ ಟು, ದ್ಯಾಟ್ ಮ್ಯೂಟೇಟೆಡ್ ವೈರಸ್ ಟು. ಓಕೆ, ಈ ವ್ಯಾಕ್ಸಿನ್ನ ಎಷ್ಟು ವಯಸ್ಸಿನ ಮಿತಿ ಇದೆನಾ? ಅಂದರೆ ಇಷ್ಟು ವಯಸ್ಸು ಅವರಷ್ಟೇ ತಗೋಬೇಕು ಆ ಥರ ಏನಾದ್ರು ಇದೆನಾ? ಎಸ್ ಇದೆ. ಫೈಸರ್ ಬಂದ್ಬಿಟ್ಟು 16 years ಆ್ಯಂಡ್ ಅಬೋವ್ ಇದ್ದವ್ರಿಗಷ್ಟೇ ಕೊಡೋಕ್ಕಾಗೋದು. ಮಾಡರ್ನಾ ಬಂದ್ಬಿಟ್ಟು 18 years ಆ್ಯಂಡ್ ಅಬೋವ್ ಇದ್ದವ್ರಿಗಷ್ಟೇ ಕೊಡೋಕ್ಕಾಗೋದು. ಓಕೆ, ಯಾಕಂತಂದರೆ ಬಿಲೋ 16 years ಅಥವಾ ಅಲ್ಲಿ ಅದನ್ನು ಟೆಸ್ಟ್ ಮಾಡಿಲ್ಲ ಜಾಸ್ತಿ. ಓಕೆ, ದೆನ್ ಈ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ಸ್ ಏನಾದ್ರು ಇರುತ್ತಾ? ಅಂದರೆ ಈಗ ಲೈಟಾಗಿ ಇವಾಗ ನಾವೇನಾದ್ರು ಪೆನ್ಸಿಲಿನ್ ತಗೊಂಡ್ವು ಅಥವಾ ಏನೋ ಫ್ಲೂ ಶಾಟ್ ತೊಗೊಂಡು ಬಂದರೆ ಕೆಲವೊಬ್ಬರಿಗೆ ಜ್ವರ ಬರುತ್ತೆ, ಕೆಲವೊಬ್ಬರಿಗೆ ತಲೆನೋವು ಬರುತ್ತೆ, ಮೈಕೈ ನೋವು ಬರುತ್ತೆ. ಆ ಥರ ಈ ವ್ಯಾಕ್ಸಿನಲ್ಲಿ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆನಾ? ಸೈಡ್ ಎಫೆಕ್ಟ್ಸ್ ಅಂತಂದರೆ ಭಾಳ ಏನು ಸಿವಿಯರ್ ಆಗಿರಲ್ಲ, ಮೈಲ್ಡ್ ಟು ಮಾಡ್ರೇಟ್ ಅಂತ ಹೇಳ್ತಾರೆ. ಏನಂತಂದರೆ ಇಂಜೆಕ್ಷನ್ ಸೈಟಲ್ಲಿ ಸ್ವಲ್ಪ ನೋವಾಗುತ್ತೆ, ಅಂದರೆ ಸೋರ ಇರುತ್ತೆ, ಏನಾದರೂ ಮಸಲ್ಸ್ ಪೇನ್ ಬರ್ಬೋದು, ಜಾಯಿಂಟ್ ಪೇನ್ ಬರ್ಬೋದು, ಆಮೇಲೆ ಸ್ವಲ್ಪ ಫೀವರ್ ಇರ್ಬೋದು. ಸೊ ಆದರೆ ಈ ಕೊಟ್ಟಿರೋ ಏನು ಡೇಟಾದಲ್ಲಿ ಸೊ ಈ ಥರ ಅಲರ್ಜಿನ ಅಥವಾ ಸೈಡ್ ಇಫೆಕ್ಟ್ಸ್ನ 1 in 10,000 ಪೀಪಲ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೀವಿ. ದೆನ್ ಇಟ್ಸ್ ಗ್ರೇಟ್ ವ್ಯಾಕ್ಸಿನ್. ಐ ಥಿಂಕ್ ಇಟ್ಸ್ ಗ್ರೇಟ್. ದಿಸ್ like penicillin ತಗೊಂಡ್ರೆ 1 in 100 people have a side effect for penicillin or reaction for penicillin. Okay. And so ಇನ್ನೂ ಜಾಸ್ತಿ ನಂಬರ್ ಕಲೆಕ್ಟ್ ಆಗ್ತಾ ಹೋದಂಗೆ ನಂಬರ್ಸ್ ಮೇ ಚೇಂಜ್. ಸೊ ಈಗಿರೋ ಸಿಕ್ಕಿರೋ ಡೇಟಾ ಅಲ್ಲಿ ಇದು ದಿಸ್ ಮಚ್ ನಂಬರ್ ಈಸ್ ಲೈಕ್ 1 in 10,000 people. ಓಕೆ, ಈಗ ಸದ್ಯದಲ್ಲಿ ಇದು US ಅಲ್ಲಿ ಸ್ಟಾರ್ಟ್ ಆಗಿದೆ ವ್ಯಾಕ್ಸಿನೇಷನ್. ಸೊ 3 ವಾರ ಆಗಿದೆ ಸ್ಟಾರ್ಟ್ ಆಗಿ. ಸೊ ಎಷ್ಟು ಜನ ಈ ವ್ಯಾಕ್ಸಿನ್ನ ತಗೊಂಡಿದ್ದಾರೆ? ಸೊ ಈಗ ಪ್ರೆಸ್ ರಿಲೀಸ್ ಪ್ರಕಾರ 2.1 million ಪೀಪಲ್ ತಗೊಂಡಿದ್ದಾರೆ. ಸೊ ಅವ್ರ ಟಾರ್ಗೆಟ್ ಬಂದ್ಬಿಟ್ಟು 20 million ಆಗಿತ್ತು, ಬಟ್ ಸ್ವಲ್ಪ ಸ್ಲೋ ಇದೆ. ಬಟ್ ಇನ್ ಫ್ಯೂಚರಲ್ಲಿ ಫಾಸ್ಟ್ ಆಗುತ್ತೆ ಅನ್ಸುತ್ತೆ. ಮೋಸ್ಟ್ ಆಫ್ ದಿ ಪೀಪಲ್ ವಿಲ್ ಗೆಟ್ ವ್ಯಾಕ್ಸಿನೇಟೆಡ್ ಸೂನ್. ಸೊ ಓಕೆ, ಇವಾಗ ನಾರ್ಮಲ್ ಜನಕ್ಕೆ ಅಂದರೆ ಈಗ ಫ್ರಂಟ್ ಲೈನ್ ವರ್ಕರ್ಸ್ ಏನಿರ್ತಾರೆ, ಲೈಕ್ ಡಾಕ್ಟರ್ಸ್, ನರ್ಸಸ್, ಅವ್ರಾದ್ಮೇಲೆ ನೀವು ರಿಸರ್ಚರ್ಸ್, ಈ ಥರ ಆದಮೇಲೆ ನೆಕ್ಸ್ಟು ಯಾವ ಥರ ಅಂದರೆ ತುಂಬ ವಯಸ್ಸಾದವ್ರಿಗೆ ಆ ಥರ. ಸೊ ಆಲ್ರೆಡಿ ಹೈ ರಿಸ್ಕ್ ಪೀಪಲ್ಗೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾಟ್ ಓನ್ಲಿ ರಿಸರ್ಚರ್, ಹೈ ರಿಸ್ಕ್ ಪೀಪಲ್ಗೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ.
So soon it will become available to all people. ಓಕೆ ದಟ್ಸ್ ಗುಡ್. ಬೇಗ ಬರಲಿ ಅಂತ ನಾವು ಕೇಳ್ಕೊತೀವಿ, ಯಾಕಂದರೆ ನಾನಿನ್ನೂ ತಗೊಂಡಿಲ್ಲ. ಓಕೆ, ಹಾಗೆ ಈ ವ್ಯಾಕ್ಸಿನ್ ತೊಗೊಂಡಿದ್ದೀರಲ್ಲ, ಇವಾಗ 2 ಡೋಸ್ ತೊಗೊಂಡ್ಮೇಲೆ ಮುಗಿತಾ ಅಥವಾ ಇನ್ನು ಫ್ಯೂಚರಲ್ಲಿ ಏನಾದರೂ ತೊಗೊಳೋದು ಆ ಥರದ್ದು ಏನಾದ್ರು ಇರುತ್ತಾ? ಆ್ಯಕ್ಚುಲಿ ವೆರಿ ಗುಡ್ ಕ್ವಶನ್. ಸೊ ಅದ್ರ ಬಗ್ಗೆ ಇನ್ನೂ ಡೇಟಾ ಸಿಕ್ಕಿಲ್ಲ. ಸೊ ನೋಡಬೇಕು. ಇವಾಗ ಸ್ವಲ್ಪ ದಿನ ಆದಮೇಲೆ ಯಾರು ಟ್ರಯಲ್ ಸ್ಟಡಿಯಲ್ಲಿ ಇನ್ವಾಲ್ವ್ ಆಗಿರ್ತಾರಲ್ಲ ಅವ್ರ ಬ್ಲಡ್ನ ಡ್ರಾ ಮಾಡಿ ಆ್ಯಂಟಿಬಾಡೀಸ್ ಟೆಸ್ಟ್ ಮಾಡ್ತಾರೆ 6 ಮಂತ್ಸ್ ಒಮ್ಮೆ, 1 ಇಯರ್ ಒಮ್ಮೆ. ಅವಾಗ ಅದು ಸ್ಟಿಲ್ ಇತ್ತು ಅಂತಂದರೆ ಇಟ್ಸ್ ಇಫೆಕ್ಟಿವ್ ಅಂತ. ಬಟ್ ಇರಲಿಲ್ಲ ಅಂತಂದರೆ ಇದು ಇಫೆಕ್ಟಿವ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಒಂದ್ಸಲ ವೈರಸ್ ಬಂತಂದರೆ ಆ್ಯಂಟಿಬಾಡೀಸ್ ಕ್ಯಾನ್ ಜನ್ರೇಟ್. ಯಾಕಂದರೆ ಆ ಥರ ಇನ್ಫಾರ್ಮೇಷನ್ನು ನಮ್ಮ ಏನು ಫೈಟರ್ ಟಿ ಸೆಲ್ಸ್ ಇರ್ತಾವಲ್ಲ ಅಥವಾ ಬಿ ಸೆಲ್ಸಲ್ಲಿ ಇರ್ತಾವಲ್ಲ ಅದು ಸ್ಟೋರ್ ಆಗಿರುತ್ತೆ ಇನ್ಫಾರ್ಮೇಷನ್. ಇಂಥದ್ದು ಬಂದರೆ ಇಂಥದ್ದು ಪ್ರೊಡ್ಯೂಸ್ ಮಾಡಬೇಕು ಅಂತ. ಸೊ ವಿ ಡೋಂಟ್ ನೋ ಎಟ್. ಸೊ ಇದು ಆನ್ ಗೋಯಿಂಗ್ ಸ್ಟಡಿ. ಅಟ್ಲೀಸ್ಟ್ 5 years ಆದಮೇಲೆ ನಮಗೆ ಡೇಟಾ ಸಿಗ್ಬೋದು. ಓಕೆ. ಸೊ ಪ್ರೆಸೆಂಟ್ ಸಿಚುವೇಶನಲ್ಲಿ ಇದು ಸೇಫರ್ ಸೈಡ್ ತೊಗೊಂಡ್ರೆ ಸೇಫ್ ಅಂತ ನೀವು ಹೇಳ್ತೀರಾ. ಆ್ಯಂಡ್ ಸೊ ತುಂಬ ಜನಕ್ಕೆ ಭಯ ಇರುತ್ತೆ, ತೊಗೊಂಡ್ರೆ ಏನಾಗುತ್ತೋ ಏನೋ, ಎಲ್ಲರೂ ತೊಗೊಂಡ್ಮೇಲೆ ನಾವು ತೊಗೊಳ್ಳೋಣ ಹಾಗೆ ಹಿಂಗೆ ಅಂತ ಕೆಲವೊಬ್ರಲ್ಲಿ ಇರುತ್ತೆ. ಸೊ ನೀವು ಅಂಥವ್ರಿಗೆ ಏನು ಹೇಳ್ತೀರಾ? ತೊಗೊಳ್ಳೋದ್ರಿಂದ ಒಳ್ಳೇದಾ ಅಥವಾ ಏನಂತ ಹೇಳ್ತೀರಾ? ಸೊ ಇದೊಂಥರ ಟ್ರಿಕ್ಕಿ ಕ್ವಶನ್ನು. ಯಾಕಂದರೆ ಯು ಬಿಲೀವ್ ಇನ್ ಸೈನ್ಸ್ ದೆನ್ ಯು ಟೇಕ್ ಇಟ್. ಇಫ್ ಯು ಡೋಂಟ್ ಬಿಲೀವ್ ಇನ್ ಸೈನ್ಸ್ ವಿ ಕಾಂಟ್ ಡೂ ಎನಿಥಿಂಗ್. ಯಾಕಂದರೆ ತುಂಬ ಇದು ಒಂದೇ ವರ್ಷದಲ್ಲಿ ಬಂದಿರೋದ್ರಿಂದ ಕೆಲವೊಬ್ಬರಿಗೆ ಆತಂಕಗಳಿದ್ದಾವೆ. ಬಟ್ ಇವಾಗ ತೊಗೊಂಡಿರ್ತಕ್ಕಂಥ ಆಲ್ರೆಡಿ 2.1 million ಪೀಪಲ್ ತೊಗೊಂಡಿದ್ದಾರೆ. ಆ ಥರದ್ದೇನು ಸೈಡ್ ಎಫೆಕ್ಟ್ಸು ಫುಲ್ ಸಿವಿಯರ್ ಇರೋದು ಅಂತ ಏನೂ ಅಬ್ಸರ್ವ್ ಆಗಿಲ್ಲ. ಸೊ ಏನು ಅಬ್ಸರ್ವ್ ಆಗಿದೆಯಲ್ಲ ಅದು ಮೀಡಿಯಮ್ ಟು ಲೈಟ್ ಟು ಮೀಡಿಯಮ್ ಅಷ್ಟೇ. ಸೊ ಲುಕ್ಸ್ ಲೈಕ್ ಇಟ್ಸ್ ಪ್ರೆಟಿ ಸೇಫ್. ಸೊ ನಾ ಇದನ್ನು ಪ್ರೆಟಿ ಸೇಫ್ ಅಂತ ಯಾಕೆ ಹೇಳ್ತೀನಿ ಅಂದರೆ ನಾ ಆಲ್ರೆಡಿ ತೊಗೊಂಡಿದ್ದೀನಿ. ಸೊ ವಿಲ್ ಸ್ಟಿಲ್ ಅಬ್ಸರ್ವ್ ಆ್ಯಂಡ್ ಸಿ. ನನಗೆ ಅನುಭವ ಅದ್ರ ಪ್ರಕಾರ ಆ ಥರದ್ದೇನು ಸೈಡ್ ಎಫೆಕ್ಟ್ಸ್ ಆಗಿಲ್ಲ. ಇವಾಗ 2 ವ್ಯಾಕ್ಸಿನ್ ಇದೆ ಅಲ್ಲ, ಫೈಸರ್ ಆ್ಯಂಡ್ ಮಾಡರ್ನಾ. ಸೊ ಇವೆರಡಕ್ಕೂ ಡಿಫ್ರೆನ್ಸ್ ಏನಿದೆ ಸ್ವಲ್ಪ ಬಿಡಿಸಿ ಹೇಳಿ. ಲೈಕ್ ಯಾವ ಥರ ಡಿಫ್ರೆನ್ಶಿಯೇಟ್ ಮಾಡ್ಬೋದು ಫೈಸರ್ ಆ್ಯಂಡ್ ಮಾಡರ್ನಾ? ಫೈಸರ್ ಆ್ಯಂಡ್ ಮಾಡರ್ನಾ ಸೇಮ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ. ಬೋತ್ ಆರ್ ಲೈಕ್ mRNA ಬೇಸ್ಡ್. ಅಂದರೆ mRNAನ ಅದು ಸ್ಪೈಕ್ ಪ್ರೋಟೀನ್ನ ಕೋಡ್ ಮಾಡೋ ಸೀಕ್ವೆನ್ಸ್ನ ಆ mRNAಯಲ್ಲಿರುತ್ತೆ. ಅದನ್ನು ಇಂಜೆಕ್ಟ್ ಮಾಡ್ತಾರೆ ಬೇಸಿಕಲಿ. ಸೊ ಇಟ್ ಹ್ಯಾಸ್ ಅದಷ್ಟೇ ಇರಲ್ಲ, ಅದ್ರ ಜೊತೆಗೆ ಲಿಪಿಡ್ಸು, ಬಫರ್ ಟು ಮೇಂಟೈನ್ pH ಇನ್ ದ ಬಾಡಿ ಆ್ಯಂಡ್ ಶುಗರ್ ಕೋಟಿಂಗ್ ಇರುತ್ತೆ, ಸುಕ್ರೋಸ್ ಕೋಟಿಂಗ್ ಇರುತ್ತೆ. ಅದೆರಡು ಸೇಮ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗೋದ್ರೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಯಾಕಂತಂದರೆ ಅವ್ರು ಯೂಸ್ ಮಾಡೋ ಲಿಪಿಡ್ ಲೆಂತು ಅಥವಾ ಲಿಪಿಡ್ ಬೇರೆ ಇರ್ಬೋದು, ಇವರು ಯೂಸ್ ಮಾಡೋ ಲಿಪಿಡ್ ಬೇರೆ ಇರ್ಬೋದು. ಸೊ ಬಫರ್ಸಲ್ಲಿ ಚೇಂಜಸ್ ಇರುತ್ತೆ. ಸೊ ಸೇಮ್ pH ಮೇಂಟೈನ್ ಮಾಡಿದ್ರು ಡಿಫ್ರೆಂಟ್ ಬಫರ್ಸ್ ಇರುತ್ತೆ. ಸೊ ಅದೇ ಡಿಫ್ರೆನ್ಸ್ ಇರೋದು. ಅದಕ್ಕೆ ಒಂದನ್ನು -70 ಸ್ಟೋರ್ ಮಾಡ್ತಾರೆ, ಒಂದನ್ನು -20 ಸ್ಟೋರ್ ಮಾಡ್ತಾರೆ. ನನಗೇನೋ ಅರ್ಥ ಆಗಲಿಲ್ಲ, ಬಟ್ ಡಿಫ್ರೆನ್ಸ್ ಅಂತೂ ಇದೆ. ಸ್ವಲ್ಪ ಡಿಫ್ರೆನ್ಸ್ ಇದೆ, ಬಟ್ ಪ್ರಿನ್ಸಿಪಲ್ ಸೇಮ್. ಓಕೆ. ಸೊ ನಿಮ್ಗೇನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇವರು ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ನನಗೆ ನನ್ನ ನಾಲೆಜಲ್ಲಿ ಎಷ್ಟಿದೆ ಅದರಲ್ಲಿ ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಗೊತ್ತಿರಲಿಲ್ಲ ಅಂದರೆ ಐ ವಿಲ್ ಆಸ್ಕ್ ದ ಎಕ್ಸ್ಪರ್ಟ್ಸ್ ಆ್ಯಂಡ್ ಟ್ರೈ ಟು ಆನ್ಸರ್ ಯುವರ್ ಕ್ವೆಶನ್. ಓಕೆ, ಥ್ಯಾಂಕ್ ಯು. ಮತ್ತು ನಾವು 24 hours ಮತ್ತು 36 hours ಯಾವ ಥರ ಆಗುತ್ತೆ ಅಂತ ಅಪ್ಡೇಟ್ ಮಾಡ್ತೀವಿ. ಈ ಥರ ಸೋರ್ನೆಸ್ ಎಲ್ಲ ಯಾವಾಗ ಕಮ್ಮಿ ಆಯಿತು ಆ ಥರ ಎಲ್ಲ ನಿಮಗೆ ಕ್ಯೂರಿಯಾಸಿಟಿ ಇರುತ್ತೆ. ಸೊ ನನಗೂ ತುಂಬ ಕ್ಯೂರಿಯಾಸಿಟಿ ಇದೆ. ಸೊ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲೀಸ್ಗೆ ಶೇರ್ ಮಾಡೋದ್ರಿಂದ ಅವರಿಗೂ ಸ್ವಲ್ಪ ಅವೇರ್ನೆಸ್ ಸಿಗುತ್ತೆ. ಯಾಕೆಂದರೆ ಕನ್ನಡದಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಈ ಥರ ಅಂದರೆ ವ್ಯಾಕ್ಸಿನ್ ಬಗ್ಗೆ ವಿಡಿಯೋನ, ವ್ಯಾಕ್ಸಿನ್ ತೊಗೊಂಡಿರೋವಂಥ ವಿಡಿಯೋನ ಯಾರೂ ಮಾಡಿಲ್ಲ. ಸೊ ಇವರ ಎಕ್ಸ್ಪೀರಿಯನ್ಸ್ ಅಂದರೆ ನಮ್ಮ ಎಕ್ಸ್ಪೀರಿಯನ್ಸ್ನ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀವಿ. ಅಂದರೆ ಫುಲ್ ಹೆಂಗಿರುತ್ತೆ ಅಲ್ಲೆಲ್ಲ ವ್ಯಾಕ್ಸಿನ್ ಎಲ್ಲ ಹೆಂಗಿರುತ್ತೆ ಕೊಡೋದ್ರಿಂದ ಹಿಡಿದು ನಾವು ಡಾಕ್ಯುಮೆಂಟ್ರಿ ಥರ ಈ ವಿಡಿಯೋನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಕೇಳ್ಕೊತೀನಿ. Before saying namaskara and bye, wish you all happy new year to everyone. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಈ 2020 ಹೋಗಿ ಎಲ್ಲ ಕಷ್ಟಗಳೆಲ್ಲ ದೂರ ಆಗಿ 2021
ಹೊಸ ವರ್ಷಕ್ಕೆ ಕಾಲಿಡ್ತಾ ಹೊಸತನನ ವೆಲ್ಕಮ್ ಮಾಡೋಣ. ಎಲ್ಲರ ಲೈಫಲ್ಲೂ ಕಷ್ಟ ದುಃಖ ಎಲ್ಲ ಹೋಗಿ ಸುಖ ಸಂತೋಷ ಸಿಗ್ಲಿ ಅಂತ ಕೇಳ್ಕೊಳ್ಳೋಣ. ಎಕ್ಸೈಟೆಡ್. ಸರಿ ಸಖತ್ ಬ್ಲಾ 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 ಮಾಡ್ತಾ ಇದ್ದಾಳೆ. ಸಾರಿ ಫಾರ್ ದಟ್. ಓಕೆ, ಎಲ್ಲರಿಗೂ ವಿಶ್ ಯು ಮೆನಿ 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 ಹ್ಯಾಪಿ ನ್ಯೂ ಇಯರ್. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ. ಬಾಯ್ ಬಾಯ್.